ಹೇಳ್ರಪ್ಪ. ನಮಸ್ತೆ ಬ್ರೋ. ನಿಮ್ಮ ಹೆಸರು? ದೀಕ್ಷಿತ್. ಧನಲಕ್ಷ್ಮಿ ಅಂತ. ರಾಜ್. ಓಕೆ. ಪ್ರಜ್ವಲ್. ಪ್ರಿಯಾ. ಓಕೆ. ನೀವೆಲ್ಲಿಂದ ಬಂದಿರೋದು? ಬಿಹಾರ್. ಇವತ್ತು RCB ವರ್ಸಸ್ CSK ಮ್ಯಾಚ್ ಇದೆ. ಯಾವ್ದು ಗೆಲ್ಲುತ್ತೆ ನಿಮ್ಮ ಪ್ರಕಾರ? RCB ಬ್ರೋ. ಆಲ್ವೇಸ್ಲಿ RCB. ಹೈ ವೋಲ್ಟೇಜ್ ಕೊಡೋವಂಥ ಮ್ಯಾಚ್ CSK ಮತ್ತು RCB ಅಂದರೆ. ಸೊ ಏನೇ ಆಗಲಿ ಏನೇ ಹೋಗಲಿ ಈ ಸಲ ಕಪ್ ನಮ್ಮದೇ. ಈ ಸಲ RCBನೇ ಗೆಲ್ಲೋದು, ಏಕೆಂದರೆ ನಾವು CSK ಥರ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಮಾಡ್ಕೊಳ್ಳಲ್ಲ. ಇದು ಆಕ್ಚುಲಿ ಚೆನ್ನಾಗಿ ಪ್ರಕಾರ RCB ಆಬ್ವಿಯಸ್ಲಿ RCB ಗೆಲ್ಬೇಕಂದ್ರೆ ಯಾವ ಥರ ಸ್ಟ್ರಾಟಜಿಸ್ ಮಾಡಬೇಕು? ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು. CSKನ ಹಾಕ್ಕೊಂಡು ಬಿಡ್ಬೇಕು ಸರಿಯಾಗಿ. ಯಾಕಂದರೆ RCBಲಿ ಇರೋದು ಎಲ್ಲ ಯಂಗ್ ಪ್ಲೇಯರ್ಸು, ಒಳ್ಳೆ ಚೆನ್ನಾಗಿ ಬೌಲಿಂಗ್ ಮಾಡೋ ಪ್ಲೇಯರ್ಸ್ ಬಂದಿದ್ದಾರೆ. ಕೃಣಾಲ್ ಪಾಂಡ್ಯ ಬಂದಿದ್ದಾರೆ, ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. CSK ಕಂಪೇರ್ ಮಾಡಿದರೆ RCB ಚೆನ್ನಾಗಿ ಬೆನಿಫಿಟ್ಸ್ ಇದೆ. ಯಾಕಂದರೆ CSKಲಿ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇದ್ದಾರೆ, ಬಟ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಹಳೆ ಮ್ಯಾಚಲ್ಲಿ ನೋಡಿದ್ದೀವಿ, ಲಾಸ್ಟ್ವರೆಗೂ ಮ್ಯಾಚ್ ತೊಗೊಂಡೋದ್ರು. ಚೆನ್ನೈ ಅಂದರೆ ನಿಮಗೆ ಏನು ನೆನಪಾಗುತ್ತೆ ಬ್ರೋ? ಹೇಟರ್ಸ್ ಏನೂ ನೆನಪಾಗಲ್ಲ ಬ್ರೋ. ಅವ್ರ ಬಗ್ಗೆ ಏನು ಮಾತಾಡಬೇಕು ಅಂದ್ರೂ ಬರೋದೇ ಇಲ್ಲ ವರ್ಡು. ಅಜೀಬ್ ಮಾಡ್ಬೇಕು ಅನ್ಸುತ್ತೆ, ಯಾಕೆ ಸುಮ್ಮನೆ ಬೇಡ ಅಂತಷ್ಟು. ಅಜೀಬ್ ಮಾಡೋದೆಲ್ಲ ಬೇಡ ಅಂತೀರ? ಏನಕ್ಕೆ ಬ್ರೋ, ನಮ್ಮ ಇಂಡಿಯನ್ಸ್ ಅವರಲ್ಲ. ನಾವು ಅಂಕಲ್ ಮಕ್ಳು ಹೇಳೋದಂದ್ರೆ ಈ ಸಲ ಕಪ್ ನಮ್ದೆ. ನಮ್ಗೆ ಯಾವಾಗ 6 ಸತಿ ಸೋತರು ಅಷ್ಟೇ, 60 ಸತಿ ಸೋತರು ಅಷ್ಟೇ. RCB ಅಂತ ಹೇಳಿ 3 ಸತಿ ಹೇಳಿದ್ರು ಅಷ್ಟೇ, 3 ಸತಿ ಹೇಳಿದ್ರು ಅಷ್ಟೇ. ತಿರ್ಬೋಕಿ ಟೀಮ್ ಅದು. ಕಪ್ ಅವ್ರದಲ್ಲ, ತಿರ್ಬೋಕಿ ಟೀಮ್ ಯಾವುದೋ ಅದು. ಸೊ ಯು ಶುಡ್ ಬೆಟರ್ ಸಪೋರ್ಟ್ RCB ಆ್ಯಂಡ್ ನಾಟ್ CSK. ಫೈನಲಿ RCB ಬಗ್ಗೆ ಹೇಳ್ಬೇಕಂದ್ರೆ ಏನು ಅನ್ಕೊಂತೀರ? ಏನು ಹೇಳ್ತೀರಾ? ಒಂದೆರಡು ಮಾತಲ್ಲಿ ಹೇಳ್ಬೇಕಂದ್ರೆ ಈ ಸಲ ಕಪ್ ನಮ್ಮದೇ. ಮತ್ತು ಯು ಶುಡ್ ಬಿ ಲಾಯಲ್. ಈ ಸತಿ 18th IPL ನಡೀತಿದೆ. ವಿರಾಟ್ ಕೊಹ್ಲಿ ನಂಬರ್ 18, ಸೊ ಕಪ್ ನಮ್ಮದೇ. ಓಕೆ. ಎಲ್ಲ ಕಡೆಯಿಂದ ಕಂಪೇರ್ ಮಾಡಿದ್ರೆ 18 ನಮ್ಮ ಈ ಸತಿ ನಾವು ಕಪ್ ಗೆಲ್ತೀವಿ ಅಂತೀರಾ? ಹಾಂ, ಈ ಸತಿ ಕಪ್ ನಮ್ಮದೇ. ಓಕೆ. ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ? ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳೋದು? ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು. ಯಂಗ್ ಪೀಪಲ್ ಮತ್ತು ಅಂಕಲ್ಸ್ ಮ್ಯಾಚ್ ನಡೀತಿದ್ದೆ, ನೋಡೋಣ ಯಂಗ್ ಅವ್ರು ಗೆಲ್ತಾರ ಅಥವಾ ಅಂಕಲ್ಸ್ ಗೆಲ್ತಾರ ಅಂತ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ಸಾಕು. CSK ಎಲ್ಲ ಯಾಕೆ, RCB ಇದ್ದರೆ ಸಾಕು. ಓಕೆ. ಬೆಂಕಿ ಡೈಲಾಗ್ ಗುರು.